ಹಿಡನ್ ಜಮ್ ತೋರಿಸ್ತಿದ್ದೀನಿ. ರಿಯಲಿ ಚಲ್ಲೆಮಾರಘಟ್ಟ ಅಂತೇಳಿ ಈ ಪ್ಲೇಸ್ ಹೆಂಗದ ಅಂತಂದ್ರೆ ಇದೊಂದು ಕಂಪ್ಲೀಟ್ ಆಗಿ ಫಾಲ್ಸ್ ಅದ. ಫಾಲ್ಸ್ ಇರೋದು ಅಷ್ಟೇ ಅಲ್ಲ, ನೀವೆಲ್ಲ ನೋಡ್ಬೋದು ಇಲ್ಲಿ ಫುಲ್ ಗ್ರೀನರಿ ಒಳಗ ಒಂದು ನಡು ಎಲ್ಲರ ನದಿ ಹಾದು ಉಂಟದ ಅಂತಂದ್ರೆ ಇಲ್ಲಿ ಮಜಾ ಇರೋದು. ಅದಲ್ದ ಫುಲ್ ಕೋಲ್ಡಿಗಿನ್ನೂ ಅದ್ರೊಳಗೆ ಜಳಕ ಮಾಡೋದು ಇನ್ನೊಂಥರ ಮಜಾನೂ ಇರೋದು. ಲೈಕ್ ಪೂರ ಗ್ರೀನರಿ ನೋಡ್ತಿರ್ತೀವಲ್ಲ ಅಕ್ಕಪಕ್ಕ ಎಲ್ಲ. ಇದು ಹಿಡನ್ ಜಮ್, ಇಲ್ಲಿ ಅಷ್ಟೊಂದು ಜನ ಇರೋದೇ ಇಲ್ಲ. ಸೊ ತುಂಬ ಚೆನ್ನಾಗಿದೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ. ಇಲ್ಲ ನೋಡ್ಬೋದು, ಹತ್ತಕ್ಕೆ ಹೋಗ್ಬೇಕಾದ್ರೂ ಒಂಥರ ಟ್ರೆಕ್ಕಿಂಗ್ ಟೈಪ್ ಇದೆ. ಸೊ ಇಟ್ಸ್ ಬಿಟ್ ಹಾರ್ಡ್ ಟು ಕ್ಲೈಂಬ್ ಇವನ್. ಸೊ ಬಟ್ ಇಟ್ಸ್ ಫೈನ್. ನೀವು ನೋಡ್ಬೋದು ಇಲ್ಲೆಲ್ಲ ಇಷ್ಟು ಬಂದಿರೋದು. ನಾನು ಜಾಸ್ತಿ ಬಂದಿಲ್ಲ, ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಹತ್ತು ಬಂದಿರೋದಿಷ್ಟೇ. ಇಷ್ಟೆಲ್ಲ ನೋಡಿದ್ರೆ ನಮ್ಗೆ ಗೊತ್ತಾಗೋದು ಗಿಡಗಳು ಮೇಲೆ ಹತ್ತ ಮರಗಳೆಲ್ಲ ನಾನು ಇಕ್ಕೊಂಡು ಬರ್ತಿದ್ದಾರೆ. ಒಂಥರ ಖುಷಿ ಅನ್ಲಿಕ್ಕೆ ಏನೋ ಉದ್ದ ಬೆಳೆದ್ಬಿಟ್ಟೆ ಅಂತೇಳಿ ಚೆನ್ನಾಗಿದೆ ನೋಡ್ಲಿಕ್ಕೆಲ್ಲ. ಲೈಕ್ ಒಳಗಡೆ ಹೋಗಿ ನೋಡೋಣ. ಐ ಹೋಪ್ ನೀರಿರುತ್ತೆ ಅಂತ ಏನು ಅರ್ಥವೇ ಆಗ್ತಿಲ್ವೇ ಡೌಟ್. ಬಿಕಾಸ್ ಮಳೆಗಾಲ ಆಲ್ರೆಡಿ ಹೋಗಿದೆಲ್ಲ ಡ್ಯಾಮ್ ಒಳಗೆ ಹಿಡ್ಕೊಂಡಿರ್ತೀವಿ. ಅದಲ್ಲೇ ಪಕ್ಕದಲ್ಲೇ ನಿನ್ನೆ ಒಂದು ಡ್ಯಾಮ್ ಬೇರೆ ನೋಡಿದ್ವಿ. ಸೊ ನನಗೇನೋ ಡೌಟು ನೀರು ಅಷ್ಟೊಂದು ಇರುತ್ತಾ ಇಲ್ಲ ಅಂತೇಳಿ. ಬಟ್ ವೆದರು ಮತ್ತೆ ಗ್ರೀನರಿ ಇಟ್ಸ್ ರಿಯಲಿ ಗುಡ್ ಥಿಂಗ್ ಹಿಯರ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೆ ದಾರಿ. ಇಲ್ಲೆಲ್ಲೂ ಲೈಕ್ ಮಸ್ತ್ ಇದೆ ಜರ ಭಾರಿ ಮಜಾ ಅದ. ಲೈಕ್ ಇಲ್ಲೆಲ್ಲ ನೋಡ್ಬೋದು ಕಾಡು ಬಿಟ್ರೆ ಏನೂ ಇಲ್ಲ. ಇಟ್ಸ್ ರಿಯಲಿ ಗುಡ್ ಪ್ಲೇಸ್ ಟು ಎಕ್ಸ್ಪ್ಲೋರ್ ಅಂತಾನೆ ಹೇಳ್ತೀನಿ. ಐ ಥಿಂಕ್ ನಾನು ಅನ್ಕೋತೀನಿ ಇಲ್ಲಿ ಫಸ್ಟ್ ಟೂರಿಸ್ಟ್ ನಾವೇ ಅಂತ. ಯಾರು ಇಲ್ಲ ರೀ, ಯಾರು ಇಲ್ಲ. ಅದೇ ಚಿಕ್ಕ ಹಳ್ಳಿಗಳೊಳಗೆ ಅಲ್ಲೊಂದು ಇಲ್ಲೊಂದು 4 ಮನೆ ಮುಂದ್ಗಡೆ ಒಂದು ಬೇಕ್ರಿ ಮತ್ತೆ ಒಂದು ಚಿಕ್ಕ ಹೋಟೆಲ್ನಲ್ಲಿ ಒಂದೇ ಒಂದು ಐಟಮ್ ಮಾಡ್ತಾರೆ ಡೈಲಿ. ಸೊ ಅಷ್ಟು ಬಿಟ್ರೆ ಇಲ್ಲಿ ಏನು ಎಕ್ಸಸ್ ಇಲ್ಲ. ನೆಟ್ವರ್ಕ್ ಕೂಡ ಅವಾಗೊಮ್ಮೆ ಬರತ್ತ ಅಂತಿರ್ತೀವಿ ನೋಡ್ರಿ. ನಾವ್ ಕುಂತು ಬೇಸರ ಆದ್ಮೇಲೆ ಟೀ ಕೊಡೋದಪ್ಪ ಇಷ್ಟೆಲ್ಲ ಬೆಂಗಳೂರು ವರ್ಕ್ ಮಾಡಿ ಬೋರ್ ಆಗ್ಯದ, ನೆಟ್ವರ್ಕ್ ಇಲ್ಲದೆ ಇರೋ ಜಾಗಕ್ಕೆ ಹೋಗ್ಬೇಕು ಮಗ ಅಂತೇಳಿ ಹಂಗೇನಾರು ಅನ್ಕೊಂಡಿದ್ರೆ ಪಕ್ಕ ಇಲ್ಲಿ ಬಂದು ಹೋಗ್ಲೇಬೇಕು ನೀವು. ಫಾಲ್ಸ್ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ಏನೋ ಒಂಥರ ಫುಲ್ ಗ್ರೀನ್ ನೋಡೋದು ತಿನ್ಕೊಂಡ್ರು ಅದು ನೋಡು. ಏನೋ ಒಂದಿಲ್ಲಿ ನದಿ ಹರಿಯೋ ಶಬ್ದ ಆಗಿರ್ಬೋದು, ಒಂಥರ ತುಂಬಾ ಚೆನ್ನಾಗಿ ಕೇಳಿಸ್ಕೊಳಿತ್ತು. ಸೊ ಇದು ಹಿಡನ್ ಪ್ಲೇಸ್ ಆಕ್ಚುಲಿ ನಂತೂ ಯಾರು ಬರೋದು ಇಲ್ಲ, ತುಂಬಾ ಜನ ಕಡಿಮೆ ಬರೋದು. ಗೊತ್ತಿರೋರೆಲ್ಲ ಮಡಿಕೇರಿನ ಆ ಕಡೆ ಫಾಲ್ಸ್ ಆ ಕಡೆ ಎಲ್ಲ ಹೋಗ್ತಿರ್ತಾರ. ಸೊ ಈ ಪ್ಲೇಸ್ ಏನಾದ್ರು ಕೂರ್ಗಲ್ಲಿ ನೀವು ಆಕ್ಚುಲ್ ರಿಯಲ್ ಕೂರ್ ಮಾಡ್ಬೇಕು ಅಂದ್ರೆ ಈಗ ರಿಯಲಿ ಬರ್ಲೇಬೇಕು ಅಂತ ಹೇಳ್ತಿದೀನಿ. ಸೊ ಇದು ತುಂಬಾ ಚೆನ್ನಾಗಿದೆ ಊರು. ನೀವು ಸೊ ನೀವು ಇವಾಗ ನೋಡ್ತಿದ್ರಲ್ಲ ಏನ್ ಮಸ್ತ್ ಇದೆ ನೀವು. ಅಲ್ಲಿ ಇಲ್ಲಿ ಎಲ್ಲೆಲ್ಲ ಒಂದೊಂದು ಕಾಣೋ ಹಂಚಿನ ಮನೆಗಳೂ ಕಾಣಿಸ್ತದಲ್ಲ ಅಲ್ಲಿ ದೂರದಲ್ಲಿ. ನೋಡ್ಲಿಕ್ಕೆ ಒಂಥರ ಮಜಾ ಅದ. ಇಲ್ಲಿ ಹೆಂಗಿದಾವಪ್ಪ ಅಂದ್ರೆ ಒಂದು ಮನೆ ಮೇಲೆ ಒಂದ್ ಸ್ವಲ್ಪ ನೆಲ, ಆಮೇಲೆ ಮತ್ತೆ ಮನೆ ಹೊರಗಡೆ ಬಂದಿದ ಒಂಥರ ಮಜಾನೂ ಅದ ಅಲ್ವಾ. ಲೈಕ್ ಮಳೆ ಎಲ್ಲ ಜಾಸ್ತಿ ಆದ್ರೆ ಹೆಂಗಪ್ಪ ಇಲ್ಲಿ ಅಂತ. ಈ ಕಾಫಿ ತೋಟಗಳಾಗಿರ್ಬೋದು, ಈ ಮನೆಗಳು, ದೂರದಲ್ಲೆಲ್ಲೋ ಯಾರು ಬರ್ದೇ ಇರೋಂತ ಈ ಫಾಲ್ಸ್ ಇನ್ನೂ ಚೆನ್ನಾಗಿದೆ ರೀ.